ಚಿವಂಬು ಚಿಕಿತ್ಸೆ ಭಾಗವಾಗಿ ಮೂತ್ರದಲ್ಲಿ ಅಡಗಿರುವಂತ ನಿಕ್ಷಿಪ್ತವಾಗಿರುವಂತ ಮೂಲ ದ್ರವ್ಯಗಳು ಯಾವುದು? ಆಯ್ತಾ? ವಾಟ್ ಆರ್ ದಿ ಸಬ್ಸ್ಟೆನ್ಸಸ್ ಇನ್ ದಿ ಯೂರಿನ್ ಇನ್ ದ ಹ್ಯೂಮನ್ ಯೂರಿನ್? ಆಯ್ತಾ? ಮಾನವ ಮೂತ್ರದಲ್ಲಿ ನಿಕ್ಷಿಪ್ತವಾಗಿರುವಂತ ಮೂಲ ದ್ರವ್ಯಗಳು ಯಾವುದು? ನೆನ್ಪಿಟ್ಕೊಳ್ಳಿ, ಇದು ಅದ್ಭುತವಾದ ವಿಷಯ. ನಾವು ತಿಳ್ಕೊಂಡು ಎಲ್ಲರೂ ಹೇಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಬಿಡಿ, ಮೂತ್ರ ಅಂದ್ರೆ ಏನು, ಮೂತ್ರ ಬರ್ತದೆ ಹೋಗ್ತದೆ, ಅದು ವೇಸ್ಟು ವೃಧಾ, ಇದೆಲ್ಲ ಎಷ್ಟೋ ಸರಿ ಸಬ್ಜೆಕ್ಟ್ ಹೇಳಿದ್ವಿ. ಪದೇ ಪದೇ ಯಾಕೆ ಹೇಳ್ತೀವಿ? ನಮಗೂ ವಿಜ್ಞಾನ ಹೆಚ್ಚು ಆಗ್ತಾ ಇದ್ರೆ ಇನ್ನೊಬ್ರಿಗೆ ಹೇಳಕ್ಕೆ ನಮಗೆ ರೆಡಿ ಇರ್ತೀವಿ ನಾವು. ನಮಗೆ ವಿಜ್ಞಾನ ಇಲ್ಲದೆ ನಾವು ಯಾರಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇತ್ತೀಚಿನ ಸಮಯದಲ್ಲಿ ಎಲ್ಲರೂ ಲಾಜಿಕ್ ಮೈಂಡ್, ದೇ ಅಪ್ಲೈ ಲಾಜಿಕ್ ಮೈಂಡ್, ದೇ ವಾಂಟ್ ಟು ಬಿ ಮೋರ್ ಸೈಂಟಿಫಿಕ್ ಅಂತಾನೆ ಅನ್ಸೈಂಟಿಫಿಕ್ ಆಗ್ಬಿಟ್ಟಿದ್ದಾರೆ, ಅದು ಬೇರೆ ವಿಷಯ. ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಅವ್ರಿಗೆಲ್ಲ ಹೇಳ್ಬೇಕಂದ್ರೆ ಈ ಜ್ಞಾನ ಇಟ್ಕೊಂಡೋದು ಉತ್ತಮ. ಆಯ್ತು, ಆ ವಿಧಂಗ ಅದನ್ನು ಪೂರ್ತಿಯಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಈಗ ನೋಡಿ, ಮೊದಲನೇದು ಪ್ರೋಟೀನ್ಸ್ ಇದೆ. ಅದ್ಭುತವಾದ ಪ್ರೋಟೀನ್ಸು ಇದೆ ಯಾವ್ದ್ರಲ್ಲಿ? ನಮ್ಮ ಮೂತ್ರದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರೋಟೀನ್ಸ್ ಅಂದ್ರೆ ಮಾಂಸಕೃತುಗಳು ಅಂತ ನಾವು ಹೇಳ್ತೀವಿ. ಸೊ ಇದು ಅದ್ಭುತವಾದ ರೀತಿಯಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಲ್ಲಿ ಹೇಳ್ಬೇಕಂದ್ರೆ ಇದು ಅತ್ಯವಸರ ಪದಾರ್ಥ. ಪ್ರೋಟೀನ್ಸ್ ಗೊತ್ತಲ್ಲ ನಿಮಗೆ, ಪ್ರೋಟೀನ್ಸ್ ಇಲ್ಲ ಅಂದ್ರೆ ಹಾರ್ಮೋನ್ಸ್ ಉತ್ಪನ್ನ ಆಗಲ್ಲ, ಮೂಳೆಗಳು ಬೆಳೆಯಲ್ಲ, ನಮ್ಮ ದೇಹನೂ ಬೆಳೆಯಲ್ಲ. ಎಲ್ಲದಕ್ಕೂ ಪ್ರೋಟೀನ್ಸೇ ಕಾರಣ. ಆ ಪ್ರೋಟೀನ್ಸು ಸೊ ಹೇರಳವಾದ ರೀತಿಯಲ್ಲಿ ಇದರಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಆ ರೀತಿಯಲ್ಲಿ ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರು, ವಿಧ ವಿಧ ರಾಸಾಯನಿಕ ಪದಾರ್ಥಗಳು, ಸೊ ಇವೆಲ್ಲಾನು ಸೇರ್ಕೊಂಡು ಇರುವಂತ ಒಂದು ಅದ್ಭುತವಾದ ವಿಷಯ ಈ ಪ್ರೋಟೀನ್ಸ್. ಇದು ನಮ್ಮ ದೇಹಕ್ಕೂ ಬೇಕಾಗಿರುವಂತ ಮೂಲ ಪದಾರ್ಥ ಅಂತ ಹೇಳ್ಬೋದು. ಆಯ್ತಾ? ಇಟ್ಸ್ ಎ ಫೌಂಡೇಶನಲ್ ಬ್ಲಾಕ್ ಫಾರ್ ದ ಫಿಸಿಕಲ್ ಬಾಡಿ ಕನ್ಸ್ಟ್ರಕ್ಷನ್. ಯಾವುದು? ಪ್ರೋಟೀನ್. ಅದು ಇದೆ ನಮ್ಮಲ್ಲಿ, ಅಂದ್ರೆ ಮೂತ್ರದಲ್ಲಿದೆ. ನೆಕ್ಸ್ಟ್ ವಿಟಮಿನ್ಸ್. ನೋಡಿ, ವಿಟಮಿನ್ಸು ನಿಮ್ಗೆಲ್ಲ ಗೊತ್ತು. ಪ್ರಧಾನ ಪೋಷಕಾಂಶಗಳು ಯಾವುದು? ವಿಟಮಿನ್ಸ್ ಯಾವುದಕ್ಕೆ? ದೇಹಕ್ಕೆ. ಅಂದ್ರೆ ಒಂದು ಜೀವಕೋಶ ಕೆಲಸ ಮಾಡ್ತಾ ಇದ್ರೆ ಅದು ಬೇಕಾಗಿರೋದು ಏನ್ ಬೇಕು? ಅದಕ್ಕೆ ವಿಟಮಿನ್ಸ್ ಬೇಕು. ವಿಟಮಿನ್ಸ್ ಅಂದ್ರೆ ಏನಂತ ಕಲ್ತೀವಿ? ಅದಕ್ಕೆ ಜೀವಸತ್ವಗಳು ಏನೋ ಹೇಳ್ತೀವಲ್ಲ, ಆ ಜೀವಸತ್ವಗಳು ಈ ಮೂತ್ರದಲ್ಲಿ ತುಂಬಾ ಅಡಗಿದೆ ಅಂತ ನಾವು ಹೇಳ್ಕೋಬಹುದು. ಯಾವುದೇ ಈ ಸರಿಯಾದ ರೀತಿಯಲ್ಲಿ ವಿಟಮಿನ್ಸ್ ಇದ್ರೆ ನಮಗೂ ರೋಗಗಳು ಬರೋದಿಲ್ಲ. ಇದೆಲ್ಲ ಗೊತ್ತಿರೋ ವಿಷಯ. ಸರಿಯಾದ ಪೋಷಕ ಪದಾರ್ಥಗಳಿದ್ರೆ, ಸರಿಯಾದ ವಿಟಮಿನ್ಸ್ ಇದ್ರೆ, ಸರಿಯಾದ ಜೀವಸತ್ವಗಳು ದೇಹದಲ್ಲಿದ್ರೆ ನಮ್ಮ ಪೋಷಣೆ ಹೆಂಗಿರ್ತದೆ ಹೇಳಿ? ಹಿಮೋಗ್ಲೋಬಿನ್ ಹೆಂಗಿರ್ತದೆ? ನಮ್ಮ ಜೀವಕೋಶಗಳ ಕೆಲಸ ಹೆಂಗಿರ್ತದೆ ಅಲ್ವಾ? ಎಲ್ಲ ಜೀವ ಕ್ರಿಯೆಗಳು ಎಷ್ಟಾಗತ್ತೆ, ಮೆಟಾಬಾಲಿಕ್ ಆಕ್ಷನ್ಸ್ ಎಷ್ಟಾಗತ್ತೆ, ಎಲ್ಲಾನು ಚೆನ್ನಾಗಿರ್ತದೆ. ನೆನ್ಪಿಟ್ಕೊಂಡು ಇದು ವಿಟಮಿನ್ಸ್ ಪಕ್ಕ ಇದೆ. ನೆಕ್ಸ್ಟ್ ಖನಿಜಗಳಂತೂ ಹೇಳಕ್ಕೆ ಸಾಧ್ಯವಿಲ್ಲ, ಅಷ್ಟು ಖನಿಜಗಳು ನಮ್ಮ ಇದರಲ್ಲಿ ಇದೆ. ಯಾವುದರಲ್ಲಿ? ಮೂತ್ರದಲ್ಲಿ ಅನೇಕ ಖನಿಜಗಳಿದೆ. ಸೊ ಈ ಖನಿಜಗಳನ್ನೋದು ಈ ಖನಿಜಗಳು ಇರೋದಕ್ಕಿಂತ ಏನಾಗತ್ತೆ ಅಂದ್ರೆ ನಮ್ಮ ದೇಹ ಆ ಖನಿಜಗಳ ಮುಖಾಂತರವೇ ಕೆಲಸ ಮಾಡ್ತಾ ಇರ್ತದೆ. ಜೀವಕಣಗಳಿಗೂ ಬೇಕು. ಸೊ ಪ್ರಧಾನವಾಗಿ ಲವಣಗಳು, ಖನಿಜಗಳಂತ ಹೇಳ್ತೀವಲ್ಲ, ಇವೆಲ್ಲ ನಮ್ಮ ಮೂತ್ರದಲ್ಲಿ ಲಭ್ಯವಾಗತ್ತೆ. ಅದಕ್ಕೋಸ್ಕರವೇ ಮೂತ್ರ ಯಾರ್ಯಾರು ಸೇವನೆ ಮಾಡ್ತಾ ಇರ್ತಾರೋ ಅವರ ದೇಹ ಅಷ್ಟು ಈಸಿಯಾಗಿ ಯಾವುದೇ ರೀತಿಯಲ್ಲಿ ನಾಶನವಾಗೋದಿಲ್ಲ, ಯಾವುದೇ ರೀತಿಯಲ್ಲಿ ಯಾವುದೇ ರೋಗಕ್ಕೆ ಗುರಿ ಆಗೋದಿಲ್ಲ. ಅದು ಪ್ರಧಾನ ಕಾರಣ. ಅದಕ್ಕೋಸ್ಕರ ಇಂಥ ಅದ್ಭುತವಾದ ಖನಿಜಗಳೆಲ್ಲ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಸೊ ನಮ್ಗೆಲ್ಲ ಗೊತ್ತಿರೋ ವಿಷಯ ಖನಿಜಗಳಂದ್ರೆ, ಈಗ ಉದಾಹರಣೆಗೆ ಅನೇಕ ಖನಿಜಗಳು ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಉದಾಹರಣೆಗೆ ಲವಣಗಳು, ಫಾಸ್ಫರಸ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಐರನ್ ಅಲ್ವಾ, ಪೊಟ್ಯಾಷಿಯಂ, ಜಿಂಕು, ಇಂಥವೆಲ್ಲ ಇರ್ತದೆ. ಎಲ್ಲ ಲವಣಗಳು, ಎಲ್ಲ ಖನಿಜಗಳು ಇದರಲ್ಲಿ ಲಭ್ಯವಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಪ್ರಧಾನವಾದ ವಿಷಯ. ಆಯ್ತಾ? ನೆಕ್ಸ್ಟ್ ಏನಂದ್ರೆ ಹಾರ್ಮೋನ್ಸ್ ಇದರಲ್ಲಿ ಇದೆ. ನೋಡಿ, ಎಷ್ಟು ಹಾರ್ಮೋನ್ಸ್ ಗೊತ್ತಾ? 8 ಹಾರ್ಮೋನ್ಸ್ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ 8 ಹಾರ್ಮೋನ್ಸ್ ನಮ್ಮ ಮೂತ್ರದಲ್ಲಿದೆ ಅಂತ ಹೇಳ್ತೀನಿ ನಾನು. ಸೊ ಈ 8 ಹಾರ್ಮೋನ್ಸ್ ಅಲ್ಲಿ ನಿಜವಾಗಿ ಈ ಹಾರ್ಮೋನ್ಸ್ ಎಲ್ಲ ಅದರಲ್ಲಿ ಇದಕ್ಕೋಸ್ಕರನೇ ವಿಧ ವಿಧ ರೋಗಗಳಿಗೆ ಇದೇ ಒಂದು ಮದ್ದು ತರ ಕೆಲಸ ಮಾಡುತ್ತೆ. ನಾವು ಮೂತ್ರ ಸೇವನೆ ಮಾಡ್ತೀವಲ್ಲ, ಅನೇಕ ರೋಗಗಳಿಗೆ ಈ ಹಾರ್ಮೋನ್ಸ್ ಡೈರೆಕ್ಟ್ ಆಗಿ ಕೆಲಸ ಮಾಡಿ ನಮಗೆ ಅನೇಕ ರೋಗಗಳು ವಾಸಿ ಮಾಡುತ್ತವೆ. ಯಾವುದಿದೆ ನೋಡಿ, 8 ಹಾರ್ಮೋನ್ಗಳು: ಕ್ಯಾಟಚಲ್ ಅಮಿನ್ಸ್, ಹೈಡ್ರಾಕ್ಸಿಸ್ಟೆರಾಯ್ಡ್ಸ್, ಆಮೇಲೆ ಕ್ಯಾಟೋಸ್ಟೆರಾಯ್ಡ್ಸ್, ಇರಿಥ್ರೋಪೈಟಿನ್. ನೆಕ್ಸ್ಟ್ ಫಿಫ್ತ್ ಅಡಿನಲೈಟ್ ಅಡಿನಲೈಟ್ ಸೈಕ್ಲಾಸ್. ಇವೆಲ್ಲ ಇಂಗ್ಲಿಷ್ ಪದಗಳು, ಅರ್ಥ ಆಯ್ತಾ? ಆದ್ರೆ ಇವೆಲ್ಲ ಹಾರ್ಮೋನ್ಸ್ ಹೆಸರುಗಳು ಕಂಡುಹಿಡಿಯೋದು. ನೆಕ್ಸ್ಟ್ ಪ್ರೋಸ್ಟೋಗ್ಲ್ಯಾಂಡಿನ್ಸ್. ನೆಕ್ಸ್ಟ್ 7th ಸೆಕ್ಸ್ ಹಾರ್ಮೋನ್ಸ್. ನೆಕ್ಸ್ಟ್ ಫರ್ಟಿಲಿಟಿ ಹಾರ್ಮೋನ್ಸ್ ಅಂದ್ರೆ ಏನು?
ನೋಡಿ, ಸೆಕ್ಸ್ ಹಾರ್ಮೋನ್ಸ್ ಅಂತ ಹೇಳ್ತಾ ಇದ್ದಾರೆ, ಫರ್ಟಿಲಿಟಿ ಹಾರ್ಮೋನ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಈ ಎರಡು ಪದಗಳು ಅರ್ಥ ಆಗುತ್ತೆ ಎಲ್ಲರಿಗೂ. ಫರ್ಟಿಲಿಟಿ ಹಾರ್ಮೋನ್ಸ್ ಅಂದ್ರೆ ಏನು? ಯಾರಿಗಾದ್ರೂ ಬಂಜೆತನ ಇದೆ ಅಂತ ಇಟ್ಕೊಳ್ಳಿ, ಮೂತ್ರ ಸೇವನೆ ಮಾಡಿ ಬಂಜೆತನ ಹೋಯ್ತು. ಸೆಕ್ಸ್ ಹಾರ್ಮೋನ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಯಾರಿಗಾದ್ರೂ ಸರಿಯಾಗಿ ವೀರ್ಯ ಕಣಗಳು ಬರ್ತಾ ಇಲ್ಲ, ಸರಿಯಾಗಿ ಆ, ಅಂಡಗಳು ಉತ್ಪನ್ನ ಆಗ್ತಾ ಇಲ್ಲ, ಇದು ಕುಡಿ, ಮೂತ್ರ ಕುಡಿ, ಹೋಯ್ತು. ನೋಡಿ ಎಷ್ಟು ಇದರಲ್ಲಿ ಎಷ್ಟು ಇದೆ ಅಲ್ವಾ, ಎಷ್ಟು ಪವರ್ ಇದೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಉಪ್ಪು ಅನ್ನೋದು, ಉಪ್ಪು ಲವಣ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅದ್ಭುತವಾದ ರೀತಿಯಲ್ಲಿ ಇದೆ. ನಾವು ಸೋಡಿಯಂ ಕ್ಲೋರೈಡು ಅನ್ನೋದು ಪ್ರತ್ಯೇಕವಾಗಿ ನಾವು ಎಲ್ಲಿಂದ ತಗೋದು ಬೇಕಾಗಿಲ್ಲ. ನಮ್ಮ ಮೂತ್ರ ಕೊಡುವಂಥ ಸೋಡಿಯಂ ಕ್ಲೋರೈಡ್ ಮೋರ್ ದ್ಯಾನ್ ಎನಫ್. ಅರ್ಥ ಆಯ್ತಾ? ಸೊ ಉಪ್ಪು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನಮಗೆ ಅದೆಲ್ಲ ಇದರಲ್ಲಿ ಸಿಗತ್ತೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನೆಕ್ಸ್ಟ್, ಎಂಜೈಮ್ಸ್. ಸ್ನೇಹಿತರೆ, ಎಂಜೈಮ್ಸ್ ಅನ್ನೋದು ಒಂದು ಅದ್ಭುತ ವಿಷಯ. ಎಷ್ಟು ಎಂಜೈಮ್ಸ್ ಗೊತ್ತಾ? 4 ಎಂಜೈಮ್ಸ್ ಇದೆ ಮೂತ್ರದಲ್ಲಿ. ಏನೇನದು? ಫಸ್ಟ್ದು ಅಮಿಲಾಸೆ, ಸೆಕೆಂಡ್ದು ಲ್ಯಾಕ್ಟಿಕ್ ಡಿಹೈಡ್ರೋಜೆನೇಟ್, LDH ಅಂತ ಕರಿತೀವಿ ನಾವು. ಮೂರನೇದು ಲೆವಿಸಿನ್ ಅಮಿನೋ ಪೆಪ್ಟಿಡಾಸೆ ಅಂದ್ರೆ LAP ಅಂತ ಕರಿತೀವಿ. ನಾಲ್ಕನೇದು, ಇದೆಲ್ಲ ನಾವು ಕೇಳಿದೆ, ಅನೇಕ ವೇದಿಕೆಗಳನ್ನ ಹೇಳ್ತಾ ಬಂದಿದೆ, ಅದೇನದು ಯುರೋಕಿನಾಸೆ. ಯುರೋಕಿನಾಸೆ ಅನ್ನೋದು ಒಂದು 4ನೇ ಎಂಜೈಮ್. ಆಯ್ತಾ? ಇಷ್ಟೆಲ್ಲ ಇದೆ ನೋಡಿ. ಅದಕ್ಕೆ ಸೊ ನೆಕ್ಸ್ಟ್ ಹೇಳ್ಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸು ನಿಮ್ಗೆ ಬೇಕಾಗಿರೋಂಥ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದರಲ್ಲಿ ಸ್ವಲ್ಪ ಪರಿಣಾಮದಲ್ಲಿ ಸಿಗತ್ತೆ, ಅದನ್ನು ಸಿಗತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್, ಪಿಗ್ಮೆಂಟ್ ಅಂತ ಹೇಳ್ತೀವಿ. ಈ ಪಿಗ್ಮೆಂಟ್ ಅನ್ನೋದು ಏನಂತಂದ್ರೆ ನಮ್ಮ ಶರೀರಕ್ಕೆ ಅಲ್ವಾ ಒಂದು ಕಲರ್ ಕೊಡುವಂಥದ್ದು. ಆಯ್ತಾ? ನಮ್ಮ ಶರೀರಕ್ಕೆ ಕಲರ್ ಕೊಡುವಂಥದಕ್ಕೆ ಪಿಗ್ಮೆಂಟ್ ಸಂಬಂಧಿತ ಅಂಶಗಳು ನಮ್ಮ ಮೂತ್ರದಲ್ಲಿ ಇರುತ್ತೆ. ನೋಡಿ, ಯಾರಾದರೂ ಪಿಗ್ಮೆಂಟ್ ಅಂದ್ರೆ ನಮ್ಮ ಶರೀರ ಕಲರು, ಶರೀರಕ್ಕಿರುವಂಥ ಆ ಬಣ್ಣ ಸರಿಯಿಲ್ಲ ಅಂತಂದ್ರೆ, ಎಲ್ಲೆಂದ್ರೆ ಅಲ್ಲಿ ಮೊಡವೆಗಳು ಇವೆಲ್ಲ ಬರುತ್ತಲ್ಲ, ಕಲರ್ ಎಲ್ಲ ಡಿ ಕಲರ್ ಆಗತ್ತೆ, ಡಿಫರೆಂಟ್ ಕಲರ್ ಆಗ್ತಾ, ಅದೆಲ್ಲನೂ ಹೋಗುತ್ತೆ. ಅದರಿಂದ ಈ ಪಿಗ್ಮೆಂಟ್ಸ್ ಅನ್ನೋದು ಇದರಲ್ಲಿ ಇದೆ, ಇದರಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಇದನ್ನು ಖಂಡಿತ ನಾವು ಉಪಯೋಗಿಸ್ಕೋಬಹುದು. ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಅನೇಕ ವಿಷಯಗಳು. ಇನ್ನು ರಕ್ತದಲ್ಲಿ ಇಷ್ಟೆಲ್ಲ ಇದೆಲ್ಲ, ಇನ್ನು ಏನಾದ್ರೂ ಬೇರೆದು ಇದೆಯಾ ಅಂದ್ರೆ ಅಫ್ಕೋರ್ಸ್ ಇದೆ, ಬೇರೆ ಬೇರೆ ಎಲ್ಲ ಇದೆ, ಅದು ಖಂಡಿತ ಇದೆ ಅದರಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಈ ಎಂಜೈಮ್ಸ್ ಅಂತ ಹೇಳ್ಕೊಟ್ಟಿದ್ವಿ. ನೆಕ್ಸ್ಟ್, ಆಂಟಿಬಾಡೀಸ್, ವೆರಿ ಇಂಪಾರ್ಟೆಂಟ್. ಆಂಟಿಬಾಡೀಸ್ ನೋಡಿ, ಆಂಟಿಬಾಡೀಸ್ ಅಂದ್ರೆ ಏನು? ಆಂಟಿಬಾಡೀಸ್ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ವ್ಯಾಧಿ ಇದ್ರೆ ಆ ವ್ಯಾಧಿ ಮೇಲೆ ಹೋರಾಟ ಮಾಡಕ್ಕೆ ಆಂಟಿಬಾಡೀಸ್ ತಯಾರು ಮಾಡ್ತದೆ ದೇಹ. ಆ ಆಂಟಿಬಾಡೀಸ್ ಡೈರೆಕ್ಟ್ ಲಭ್ಯವಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಇನ್ನೊಂದಿದೆ, ಅಮಿನೋ ಆಸಿಡ್ಸ್ ಅಂತ ಇದೆ ನಮ್ಮಲ್ಲಿ, ಅಮಿನೋ ಆಸಿಡ್ಸ್. ಆಯ್ತಾ? ಇದನ್ನು ಸಹ ಒಂದು ಅದ್ಭುತವಾದ ಪದಾರ್ಥ ಇದು, ಅಮಿನೋ ಆಸಿಡ್ಸ್ ಅನ್ನೋದು. ಇದನ್ನು ಇದರಲ್ಲಿ ಇದೆ ಅಂತ, ಎಸ್ಪೆಷಲಿ ನಮ್ಮ ದೇಹ ಒಳಗಡೆ ಇರುವಂತ ಈ ಅಮಿನೋ ಆಸಿಡ್ಸು ಹೈಡ್ರೋಜನು ಅಂದ್ರೆ ಅಮೋನಿಯಾ ಅಂತ ಹೇಳ್ತೀವಲ್ಲ, ಸೊ ಅಮೋನಿಯಾದಲ್ಲಿರುವಂತ ಹೈಡ್ರೋಜನು, ಓಕೆ, ಆಮೇಲೆ ಆಲ್ಕಹಾಲ್ ಇದೆಲ್ಲ, ಈ ಎರಡು ಸೇರಿ ಏರ್ಪಾಟ್ ಮಾಡುವಂಥದ್ದು ಅಮಿನೋ ಆಸಿಡ್ ಇದು ಇರುತ್ತೆ. ನೆಕ್ಸ್ಟ್, ಕಾರ್ಬೋನೇಟ್ಸ್ ಅಂತ ಒಂದಿದೆ, ಕಾರ್ಬೋನೇಟ್ಸ್ ಅಂತ. ನೆಕ್ಸ್ಟ್, ಬೈಕಾರ್ಬೋನೇಟ್ಸ್ ಅಂತ ಒಂದಿದೆ. ಆಯ್ತಾ? ಪಿಗ್ಮೆಂಟ್ಸ್ ಅಂತ ಈಗಾಗಲೇ ಹೇಳಿದೆ ನಾನು, ಕಾರ್ಬೋಹೈಡ್ರೇಟ್ಸ್ ಅಂತ ಈಗಾಗಲೇ ಹೇಳಿದೆ. ಆಯ್ತಾ? ಇಷ್ಟೆಲ್ಲ ವಿಷಯಗಳು ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಒಬ್ಬರು ವ್ಯಕ್ತಿ ಡಾಕ್ಟರ್ PHARON ಅವರು ಈ ಮೂತ್ರವನ್ನು ಪರಿಶೀಲನೆ ಮಾಡಿ ಒಂದು ಅದ್ಭುತವಾದ ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ಏನಂತ ಗೊತ್ತಾ? ಇಲ್ಲಿ ಒಂದು ಉದಾಹರಣೆಗೆ, ಬಹುಶಃ ಅಂದ್ರೆ ಒಂದು ಸ್ವಲ್ಪ ಮೂತ್ರ ತಗೊಂಡು ಒಂದು ಇಟ್ಕೊಳ್ಳಿ, ಒಂದು 10 ml ಒಂದು ಸ್ಪೆಸಿಫಿಕ್ ಆಗಿ ಇಷ್ಟು ಮೂತ್ರ ಅಂತ ತಗೊಂಡು ಅದನ್ನು ಪರಿಶೀಲನೆ ಮಾಡುವಾಗ ಅವರು ಕಂಡಿರುವಂತ ಅಂಶಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅಂಶಗಳಿದೆ ನೋಡ್ಕೊಳ್ಳಿ. ಇಲ್ಲಿ ಮೂಲ ಪದಾರ್ಥಗಳು ಎಷ್ಟೆಷ್ಟೆಲ್ಲ ಇದೆ ಅಂದ್ರೆ, ಇದರಲ್ಲಿ ಒಂದು 17 ಅಂಶಗಳಿದೆ ಅಂತ ಹೇಳಿದ್ದಾರೆ. ಒಂದು ಮೂತ್ರವನ್ನು ಪರಿಶೀಲನೆ ಮಾಡಿ ಸೈಂಟಿಫಿಕ್ ಆಗಿ ಈ ಡಾಕ್ಟರ್ ಪೆರಾನ್ ಅಂತವರು ಏನ್ ಹೇಳಿದ್ದಾರೆ ಅಂದ್ರೆ, ಯೂರಿಯಾ ನೈಟ್ರೋಜನ್ ಅಂತ ಇದೆ ಅಂತ. ಈ ಯೂರಿಯಾ ನೈಟ್ರೋಜನ್ ಎಷ್ಟಿದೆಪ್ಪ ಅಂದ್ರೆ 682 ಮಿಲಿಗ್ರಾಮ್ಸ್ ಇದೆ ಅಂತ ಹೇಳ್ತಾರೆ. ಆಯ್ತಾ? ಯೂರಿಯಾ ಅಂತ ಇದೆಯಲ್ಲ, ಯೂರಿಯಾ ಅಂದ್ರೆ ನಿಮ್ಗೆ ಗೊತ್ತು, ನಾರ್ಮಲ್ ಆಗಿ ಕೇಳ್ತಾ ಇರ್ತೀವಿ ಯೂರಿಯಾ, ಅದು 1459 ಅಂದ್ರೆ 1459 ಮಿಲಿಗ್ರಾಮ್ಸ್ ಇದೆ ಅಂತ. ಆಯ್ತಾ? ಇದೆಲ್ಲ ಮಿಲಿಗ್ರಾಮ್ಸ್ ಅಲ್ಲಿ. ಮತ್ತೆ ಕ್ರಿಯಾಟಿನಿವ್ ನೈಟ್ರೋಜನ್ ಅಂತ ಇದೆ 36 ಮಿಲಿಗ್ರಾಮ್ಸ್. ನೆಕ್ಸ್ಟ್, ಕ್ರಿಯಾಟಿನಿನ್
ನಮಗೆ ಕ್ರಿಯಾಟಿನ್ ಕಡಿಮೆ ಆದರೆ ಕಿಡ್ನೀಸ್ ಫಂಕ್ಷನ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ ನೋಡಿ. ಅದೆಲ್ಲ ಅದ್ಭುತವಾಗಿದೆ. ಇದ್ರೆ ಕ್ರಿಯಾಟಿನಿನ್ ಎಷ್ಟಿದೆ ಗೊತ್ತಾ? 97 ಮಿಲಿಗ್ರಾಮ್ಸ್. ಯೂರಿಕ್ ಆಸಿಡ್ ನೈಟ್ರೋಜನ್ 12 ಮಿಲಿಗ್ರಾಮ್ಸ್. ಯೂರಿಕ್ ಆಸಿಡ್ 36. ಅಮಿನೋ ನೈಟ್ರೋಜನ್ 9.7. ಆಯ್ತಾ. ಮತ್ತೆ ಸೋಡಿಯಂ 212, ಅಂದರೆ 212, ಅದು ಸೋಡಿಯಂ. ಪೊಟ್ಯಾಷಿಯಂ 137. ಕ್ಯಾಲ್ಸಿಯಂ 19, ಅಂದರೆ 19. ಮೆಗ್ನೀಷಿಯಂ 11 ಮಿಲಿಗ್ರಾಮ್ಸ್. ಕ್ಲೋರೈಡ್ 314 ಮಿಲಿಗ್ರಾಮ್ಸ್. ಮತ್ತೆ ಟೋಟಲ್ ಸಲ್ಫೇಟ್ 91. ಇನಾರ್ಗಾನಿಕ್ ಸಲ್ಫೇಟ್ 83. ಇನಾರ್ಗಾನಿಕ್ ಫಾಸ್ಫೇಟ್ 127. ಆಯ್ತಾ. ಕೊನೆಯದಾಗಿ ಆಸಿಡ್ ಅಂತ ಕೊಟ್ಟಿದ್ದಾರೆ, N/10 ಆಸಿಡ್ ಅಂತ, ಅದು 27 ಮಿಲಿಗ್ರಾಮ್ಸ್ ಇದೆ. ಇಷ್ಟು ವಿಷಯಗಳಿದೆ ನೋಡ್ಕೊಳ್ಳಿ. ಇಷ್ಟು ವಿಷಯಗಳಿರುವಾಗ ನಮ್ಗೆ ಯಾಕೆ ಅದು ಒಳ್ಳೇದು ಮಾಡಲ್ಲ? ನಾವು ಸೇವನೆ ಮಾಡಿದ್ರೆ ಖಂಡಿತ ಒಳ್ಳೇದು ಮಾಡುತ್ತೆ. ಸೇವನೆ ಮಾಡಿಲ್ಲ ಅಂದ್ರೆ ನಿಮಗೆ ಫಲಿತ ಬರೋದಿಲ್ಲ. ನೆನ್ಪಿಟ್ಕೊಂಡು ಇಷ್ಟೆಲ್ಲ ವಿಷಯಗಳಿರುವಾಗ ನಾವು ಮೂತ್ರವನ್ನು ಸೇವನೆ ಮಾಡೋದು ಎಷ್ಟು ಉತ್ತಮ ಅನ್ನೋದು ಈ ಇವತ್ತಿನ ಸಬ್ಜೆಕ್ಟ್ ಇಂದ ನೀವು ತಿಳ್ಕೊಂಡಕ್ಕೆ ನಾನು ಇಷ್ಟೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡಿ. ಮೂತ್ರದಲ್ಲಿ ಇಷ್ಟೆಲ್ಲ ವಿಷಯಗಳಿರುವಾಗ ದೇಹಕ್ಕೆ ಬೇಕಾಗಿರುವಂತ ಎಲ್ಲ ಸಿಕ್ತು. ಜೀವಸತ್ವಗಳು ಸಿಕ್ತು, ಹಾರ್ಮೋನ್ ಸಿಕ್ತು, ಲವಣಗಳು ಸಿಕ್ತು, ಅನೇಕ ವಿಧ ವಿಧ ಪದಾರ್ಥಗಳು ಸಿಕ್ತು. ದೇಹ ನಿರ್ಮಾಣ ಯಾವುದು ಆಚೆ ಕಡೆಯಿಂದ ಬೇಕಾಗಿರುವಂತ ಯಾವುದೇ ಇಲ್ಲ, ಯಾವುದೂ ಬೇಕಾಗಿಲ್ಲ ಅಂತದೆ. ದೇಹ ನಿರ್ಮಾಣ ಚೆನ್ನಾಗಿಟ್ಕೊಂತದೆ. ದೇಹ ಜೀವಕ್ರಿಯೆಗಳು ಚೆನ್ನಾಗಿರ್ತವೆ. ಎಲ್ಲ ಒಳಗಡೆ ಇರುವಂತ ಕಸುವೆಲ್ಲ ಆಚೆಕಡೆ ಹೋಗುತ್ತೆ, ಎಲ್ಲ ಟಾಕ್ಸಿನ್ಸ್ ಎಲ್ಲ ಆಚೆಕಡೆ ಹೋಗುತ್ತೆ. ಅವಾಗ ನಿಮ್ಮ ದೇಹ ಸ್ಪಷ್ಟವಾಗಿ ತಯಾರಾಗತ್ತೆ. ನಿಮ್ಮ ಧ್ಯಾನಕ್ಕೆ ಅನುಕೂಲವಾಗಿ ತಯಾರು ಮಾಡ್ಕೋಬಹುದು ದೇಹವನ್ನು. ಈ ಮೂತ್ರ ಚಿಕಿತ್ಸೆ ಮಾಡಿಕೊಂಡಿರುವಂಥವ್ರು ಅದರಿಂದ ಲಭ್ಯವಾಗುವಂಥ ದೇಹವನ್ನು ಚೆನ್ನಾಗಿ ಕೂರಿಸಿ, ಗಂಟೆಗಲತ್ತೆ ಕೂರಿಸಿ ನೀವು ಧ್ಯಾನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.